ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 384 KS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಹುದ್ದೆಗೆ ಎಷ್ಟು ಪಾಯಿಂಟ್ ಇರುತ್ತೆ ಮತ್ತು ಒಟ್ಟು ಅರ್ಜಿ ಸಲ್ಲಿಸಿದವರು ಎಷ್ಟು, 27/8/2024 ಎಕ್ಸಾಮ್ ನಡೀತಿಲ್ವ ಅಂತ ಇವತ್ತಿನ ವಿಡಿಯೋದ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, 384 KS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಟ್ಟು 1,95,000 ಅರ್ಜಿಗಳು ಬಂದಿರ್ತಾವೆ. 384 KS ಹುದ್ದೆಗಳಿಗೆ ಒಟ್ಟು 1,95,000 ಅರ್ಜಿಗಳು ಬಂದಿರ್ತಾವೆ. ಹಾಗಿದ್ರೆ ಒಂದು ಹುದ್ದೆಗೆ ಎಷ್ಟು ಜನ ಫೈಟ್ ಇರ್ತದಂತ ನೋಡೋದಾದ್ರೆ, ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಒಟ್ಟಾರಿರುವ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 1,95,000ಕ್ಕಿಂತ ಹೆಚ್ಚಿಗಿದೆ. 1,95,000 ಅಂತ ಹಿಡಿದುಕೊಳ್ಳೋಣ. ಹಾಗೆ ಒಟ್ಟು ಇರುವ ಹುದ್ದೆಗಳು 384. ಇದು ಬಂದು HK ಮತ್ತು ನಾನ್ HK ಎರಡೂ ಕೂಡಿ 384 ಹುದ್ದೆಗಳು ಖಾಲಿ ಇರ್ತವೆ. ನಾನ್ HKಗೆ ಸಂಬಂಧಿಸಿದಂತೆ 310 ಹುದ್ದೆಗಳು ಹಾಗೂ HK ಹುದ್ದೆಗಳಿಗೆ ಸಂಬಂಧಿಸಿದಂತೆ 74 ಹುದ್ದೆಗಳು ಖಾಲಿ ಇರ್ತವೆ. ಒಟ್ಟಾರೆಯಾಗಿ ನೋಡೋದಾದರೆ ಒಂದು ಹುದ್ದೆಗೆ 507 ಅಭ್ಯರ್ಥಿಗಳು ಫೈಟ್ ಮಾಡ್ತಾರೆ. ಅಂದ್ರೆ ಕೇವಲ ಒಂದು ಹುದ್ದೆಯನ್ನು ಪಡೆಯೋಕೆ 507 ಅಭ್ಯರ್ಥಿಗಳು. ಸ್ನೇಹಿತರೆ, ಹಾಗಿದ್ರೆ 27/8/2024 ಎಕ್ಸಾಮ್ ನಡೆಯುತ್ತೆ ಅಥವಾ ನಡೆಯಲ್ವ ಅಂತ ಕೇಳ್ತೀರಿ. ಸ್ನೇಹಿತರೆ, 27/8/2024 ಖಂಡಿತವಾಗಿ ಎಕ್ಸಾಮ್ ನಡೀತದೆ. ಅಂದರೆ KPSC ಇಂತ್ರನೇ ಬಂದ ಮಾಹಿತಿ ಆಗಿರ್ತದೆ. ಇಲ್ಲಿ ನೋಡ್ಬೋದು ನೀವೀಗ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಬಂದ ಪ್ಯಾಕ್ಸ್ ನೋಡ್ಕೋಬೋದು ನಾವು ಇಲ್ಲಿ. 2023-24ನೇ ಸಾಲಿನ KS ಹುದ್ದೆಗಳಿಗೆ ಸಂಬಂಧಿಸಿದಂತೆ 27/8/2024 ಎಕ್ಸಾಮ್ ನಡೀತದೆ ಅಂತೇಳಿ ಪ್ರೊಫೆಷ್ನಲ್ ಆಗಿ ಕೂಡ ಪ್ಯಾಕ್ಸನ್ನು ಕಳಿಸಿರ್ತಾರೆ. ಅದರ ಜೊತೆಗೆ ಒಮ್ಮೆ ಹೋಗುತ್ತಿರೋ ಅಭ್ಯರ್ಥಿಗಳು ಏನೇನೆಲ್ಲ ಸೂಚನೆಗಳನ್ನು ಅಥವಾ ಏನೇನೆಲ್ಲ ಕೊಂಡೊಯ್ಯಬೇಕಂತ ಅದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಇದು ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ. ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಹೋಗಿ ಜಾಯ್ನ್ ಆಗಿ ಇದನ್ನು ಸಂಪೂರ್ಣವಾಗಿ ಕೂಡ ನೋಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಶುಭ ದಿನ.